ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿರುವಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಕೂಲಿ ಕಾರ್ಮಿಕರಿಗೆ ತುಂಬ ಅನುಕೂಲ ಆಗುವಂಥ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಈ ವಿಡಿಯೋದಿಂದ ನಿಮಗೆ ತುಂಬ ಆಲ್ಮೋಸ್ಟ್ ಈಗ ತುಂಬ ಜನರಿಗೆ ಗೊತ್ತಿದೆ, ಇನ್ನು ತುಂಬ ಜನರಿಗೆ, ಕೆಲವು ಜನರಿಗೆ ಮಾತ್ರ ಈ ಒಂದು ಮಾಹಿತಿ ಗೊತ್ತಿರೋದಿಲ್ಲ. ಯಾರಿಗೆ ಗೊತ್ತಿದೆಯೋ ಅಥವಾ ಗೊತ್ತಿಲ್ಲೋ ಎಲ್ಲರೂ ಕೂಡ ವಿಡಿಯೋನ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಉತ್ತಮವಾದಂಥ ವಿಡಿಯೋಗಳು ಬಡ ಜನರಿಗೆ ತಿಳಿಸ್ಬೇಕಾಗುತ್ತೆ. ಆ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೀವು ಕೂಡ ಒಂದು ಸಪೋರ್ಟ್ ಮಾಡುವುದು ಹೇಗೆ ಅಂತಂದರೆ, ಯಾರಿಗಾದರೂ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಒಂದು ಮಾಹಿತಿ ಸಿಕ್ಕಂಗಾಗುತ್ತೆ, ನಿಮಗೂ ಕೂಡ ಒಂದು ಅನುಭವ ಆಗುತ್ತೆ. ಈ ರೀತಿ ಇದೆಯಪ್ಪ ಅಂತ ಇಲ್ಲಿ ಏನು ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಒಂದು ಮಹಿಳೆಯರಿಗೆ ಇದು ಮೊದಲ ಆದ್ಯತೆ. ಮಹಿಳೆಯರಿಗೂ ಕೂಡ ಇದೆ ಮತ್ತು ಪುರುಷರಿಗೂ ಇದೆ. ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಮಹಿಳೆಯರು ಇರ್ಬೋದು ಮತ್ತು ಪುರುಷರಿರ್ಬೋದು, ಎಲ್ಲರೂ ಕೂಡ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಜಾಬ್ ಕಾರ್ಡ್ ಅಂತೇಳಿ ಸಿಗುತ್ತೆ. ಒಂದು ಕುಟುಂಬಕ್ಕೆ 100 ದಿನಗಳ ಕಾಲ ಕೆಲಸವನ್ನು ಉದ್ಯೋಗ ಖಾತ್ರಿ ಮೂಲಕ ನಿಮ್ಮ ಗ್ರಾಮ ಪಂಚಾಯತ್ ನಿಮಗೆ ನೀಡುತ್ತೆ. ನಿಮ್ಮ ಗ್ರಾಮ ಪಂಚಾಯಿತಿ ಅಂತಂದರೆ, ನಿಮ್ಮ ಗ್ರಾಮ ಪಂಚಾಯಿತಿ ಇರುವಂಥ PDOಗಳು ಏನಿರ್ತಾರೆ, ಅವರು ನಿಮಗೆ 100 ದಿನಗಳ ಕಾಲ ಕೆಲಸವನ್ನು ಕೊಡಬೇಕಾಗಿರುತ್ತೆ. ಇದು ರೂಲ್ಸು. ಈಗ ನಮ್ಮ ಸ್ಟೇಟಲ್ಲಿ ಇರುವಂಥದ್ದು 100 ದಿನಗಳ ಕಾಲ ಉದ್ಯೋಗ ಖಾತ್ರಿ ಮೂಲಕ ಕೆಲಸವನ್ನು ಅವ್ರಿಗೆ ಕೊಡಬೇಕಾಗುತ್ತೆ. ಈ ರೀತಿ ಕೆಲಸ ನೀವು ಪಡಿಬೇಕಂತಂದರೆ, ಉದ್ಯೋಗ ಖಾತ್ರಿ ಮೂಲಕ ನಾವು ಕೆಲಸ ಪಡಿಬೋದು ಅಂತಂದರೆ ನೀವು ಯಾವ ರೀತಿ ಪಡಿಬೋದು? ನಾವು ಗ್ರಾಮೀಣ ಪ್ರದೇಶದವರು ನಾವು ಪಡಿಬೋದಾ ಅಂತ ಕೇಳೋದಾದರೆ, ನೀವು ಕಂಡೀಷನ್ನಾಗಿ ಇಲ್ಲಿ ಒಂದಿಷ್ಟು ರೂಲ್ಸ್ ಇದೆ. ರೂಲ್ಸ್ ಏನಪ್ಪ ಅಂತಂದರೆ, ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇದ್ದರೆ ನೀವು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥವ್ರು ಆಗಿದ್ದರೆ, ಮಹಿಳೆಯರಾಗಿರ್ಬೋದು ಮತ್ತು ಪುರುಷರಾಗಿರ್ಬೋದು, ನಿಮಗೆ ಒಂದು ಜಾಬ್ ಕಾರ್ಡ್ ಅಂತೇಳಿ ಬರುತ್ತೆ. ಆ ಜಾಬ್ ಕಾರ್ಡನ್ನ ನೀವು ಮಾಡಿಸ್ಕೊಂಡಿರ್ಬೇಕಾಗುತ್ತೆ ಸ್ನೇಹಿತರೆ. ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ, ನೀವು ಯಾವುದೇ ಗ್ರಾಮದವರಾಗಿರ್ಬೋದು, ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇರುತ್ತೆ, ಅಲ್ಲಿ ಹೋಗಿ ಒಂದು ಏನು ಆಪ್ರೇಟರ್ಗಳು ಇರ್ತಾರೆ, ನಿಮ್ಮ ಕೆಲವೊಂದಿಷ್ಟು ದಾಖಲೆಗಳು ಕೂಡ ಹೇಳಿಬಿಡ್ತೀನಿ ಏನೇನು ಬೇಕನ್ನೋದು. ಸ್ನೇಹಿತರೆ, ನೀವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀವು ಬರುವಂಥವರಾಗಿದ್ದರೆ, ನಿಮ್ಮ ಹತ್ರ ಮೊದಲನೇದಾಗಿ SC ಮತ್ತು ST ಮತ್ತು ಜನರಲ್ದವ್ರು ಇದ್ದರೂ ಕೂಡ ಇಲ್ಲಿ ಕಾಸ್ಟ್ ಇನ್ಕಮ್ ಬೇಕಾಗುತ್ತೆ. SC ಅವ್ರಿಗೂ ಕೂಡ ಕಾಸ್ಟ್ ಇನ್ಕಮ್ ಬೇಕಾಗುತ್ತೆ. ಮತ್ತು ಬೇರೆ ಅದರ್ಸ್ ಇದ್ದರೆ ಅವ್ರಿಗೇನು ಅವಶ್ಯಕತೆ ಇರೋದಿಲ್ಲ. SC ST ಅವರು ಆಗಿದ್ದರೆ ಅವರಿಗೆ ಕ್ಯಾಶ್ ಇನ್ಕಮ್ ಬೇಕಾಗುತ್ತೆ ಮತ್ತು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಇಷ್ಟು ಕೊಟ್ಟರೆ ನಿಮಗೆ ಒಂದು ಗ್ರಾಮೀಣ ಪ್ರದೇಶದ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿಮಗೆ ಒಂದು ಕೆಲವು ದಿನಗಳಲ್ಲಿ ನಿಮಗೆ ಜಾಬ್ ಕಾರ್ಡ್ ಅಂತ ಜನ್ರೇಟ್ ಮಾಡ್ತಾರೆ. ಜಾಬ್ ಕಾರ್ಡ್ ನಿಮಗೆ ನೀಡಿದಂಥ ಸಂದರ್ಭದಲ್ಲಿ ನೀವು 100 ದಿನಗಳ ಕಾಲ ಕೆಲಸವನ್ನು ಮಾಡ್ಬೋದು ಸ್ನೇಹಿತರೆ. ಈಗ ಗ್ರಾಮೀಣ ಪ್ರದೇಶದವ್ರಿಗೆ ತುಂಬ ಜನರಿಗೆ ಗೊತ್ತಿರುತ್ತೆ, ಉದ್ಯೋಗ ಖಾತ್ರಿ ಮೂಲಕ 100 ದಿನಗಳ ಕಾಲ ಅವರು ಕೆಲಸವನ್ನು ಮಾಡ್ತಾರೆ. 100 ದಿನಕ್ಕೆ ಹೋಗ್ತಿರ್ತಾರೆ ಜಾಬ್ ಕಾರ್ಡ್ ಮಾಡ್ಕೊಂಡವರು. ಕೆಲವರು ಯಾವ ರೀತಿ ಮಾಡ್ಕೊಳ್ಬೇಕಪ್ಪ ಅಂತ ಗೊತ್ತಿರೋದಿಲ್ಲ. ಅದಕ್ಕಾಗಿ ನಿಮ್ಮ ಹತ್ತಿರದ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ನಿಮ್ಮ ಊರು ಯಾವುದೇ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿರುತ್ತೋ ಆ ಗ್ರಾಮ ಪಂಚಾಯತಿಗೆ ನಿಮ್ಮ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿ, ನಮಗೆ ಜಾಬ್ ಕಾರ್ಡ್ ಕೊಡಿ, ನಮ್ಗೆ ಜಾಬ್ ಕಾರ್ಡ್ ಮಾಡಿಕೊಡಿ ಅಂತಂದರೆ ಖಂಡಿತವಾಗಿ ಅವರು ನಿಮಗೆ ಜಾಬ್ ಕಾರ್ಡನ್ನ ನೀಡ್ತಾರೆ. ಜಾಬ್ ಕಾರ್ಡ್ ನೀಡಿದ ತಕ್ಷಣ ನೀವು ಏನು ಮಾಡಬೇಕು, 10-15 ಜನರು ಕೂಡಿ ಒಂದು ಯಾವುದಾದ್ರೂ ಸಾಮೂಹಿಕ ಕೆಲಸ ಮಾಡ್ಬೋದು, ಅಥವಾ ವೈಯಕ್ತಿಕ ನಿಮ್ಮ ಹೊಲಗಳಲ್ಲಿ ನಿಮ್ಮ ಜಮೀನು ಏನಾದರೂ ಇತ್ತು, ನಿಮ್ಮ ಸರ್ವೆ ನಂಬರಲ್ಲಿ ಕೂಡ ಕೆಲಸನ ಮಾಡ್ಬೋದು ಸ್ನೇಹಿತರೆ. ಒಟ್ಟಿನಲ್ಲಿ ನಿಮಗೆ ಒಂದು ವರ್ಷಕ್ಕೆ 100 ದಿನಗಳ ಕಾಲ ಕೆಲಸ. ಇದಕ್ಕೆ ಕೂಲಿ ಬಂದು ನಿಮಗೆ ಪ್ರತಿದಿನ 349 ರೂಪಾಯಿ ಇಲ್ಲಿ ನಿಮಗೆ ಸಿಗುತ್ತೆ. ನೀವು ಒಂದು ದಿನ ಕೆಲಸಕ್ಕೆ ಈ 349 ರೂಪಾಯಿ ನೀವು ಪಡ್ಕೊಳ್ಬೋದು. ಇಲ್ಲಿ ಪ್ರತಿ ಒಂದು ಕುಟುಂಬಕ್ಕೆ 100 ದಿನಗಳ ಕಾಲ ನಿಮಗೆ ಕೆಲಸ ಸಿಗುತ್ತೆ. ಇಲ್ಲಿ ಕುಟುಂಬದಲ್ಲಿ ರೇಷನ್ ಕಾರ್ಡಲ್ಲಿ ಎಷ್ಟು ಜನರು ಇರ್ತಾರೆ, 18 ವರ್ಷ ಮೇಲ್ಪಟ್ಟು ಇದ್ದಂಥವ್ರು ಜಾಬ್ ಕಾರ್ಡ್ಗಳು ನೀವು ಎಲ್ಲರ ಹೆಸರನ್ನ ಅದರಲ್ಲಿ ಸೇರ್ಪಡೆ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರ ಒಂದು ಬ್ಯಾಂಕ್ ಪಾಸ್ಬುಕ್ ಕೊಡಬೇಕು. ಅವರವರ ಪಾಸ್ಬುಕ್ಕು ಒಂದೇ ಒಂದು ಜಾಬ್ ಕಾರ್ಡಿಗೆ ಎಲ್ಲರ ಹೆಸರನ್ನ ಲಿಂಕ್ ಇರುತ್ತೆ. ಅವರವರ ಅಕೌಂಟಿಗೆ ದುಡ್ಡನ್ನು ಬೀಳುತ್ತೆ ಸ್ನೇಹಿತರೆ. ಇದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥವರು ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ನೀವು ಕೂಡ ಅದಕ್ಕೆ ಎಲಿಜಿಬಲ್ ಇದ್ದರೆ ಮಾತ್ರ, ನೀವು ಅವಶ್ಯಕತೆ ಇದ್ದರೆ ನೀವು ಮಾಡ್ಕೊಳ್ಬೋದು. ಈ ರೀತಿಯಾಗಿದೆ. ಇದು ಕಾರ್ಮಿಕರು
ತುಂಬ ಒಂದು ಇನ್ಕಮ್ ಟ್ಯಾಕ್ಸು ಅದು ಇದು ಕಟ್ಟೋಂಥವ್ರಿಗೆ ಇದು ಆಗೋದಿಲ್ಲ. ಹಾಗಾಗಿ ಬಡವರು ಕೂಲಿ ಕಾರ್ಮಿಕರು ಏನಿರ್ತಾರೆ ಅವ್ರಿಗೆ ಮಾತ್ರ ಈ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ ಜಾರಿಯಲ್ಲಿ ಇರುತ್ತೆ. ಈ ಒಂದು ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ನೀವು ಇದನ್ನು ಪಡ್ಕೊಳ್ಬೋದು ಸ್ನೇಹಿತರೆ. ಈ ಒಂದು ಮಾಹಿತಿ ಕೂಡ ಇರಲಿ ಅಂತ ವಿಡಿಯೋನ ಮಾಡಿದ್ದೀನಿ. ಆದಷ್ಟು ಈ ವಿಡಿಯೋನ ಬೇರೆ ಜನರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ. ಇಲ್ಲಿ ನೋಡಿ ಸ್ನೇಹಿತರೆ, ಮೊದಲಿಗೆ ಇದು ಕರ್ನಾಟಕದಾದ್ಯಂತ 31 ಜಿಲ್ಲೆಗಳಲ್ಲಿ ಕೂಡ ಅರ್ಜಿನ ಸಲ್ಲಿಸ್ಬೋದು. ಗ್ರಾಮೀಣ ಪ್ರದೇಶರಿಗೆ ಮಾತ್ರ ಇದು ಇರುತ್ತೆ ಈ ಯೋಜನೆ. ನಗರ ಪ್ರದೇಶದವ್ರಿಗೆ ಇದು ಸಂಬಂಧಪಡೋಂಗಿಲ್ಲ. ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡುವಂಥವ್ರು ಇದಕ್ಕೆ ಎಲಿಜಿಬಲ್ ಇರ್ತಾರೆ. ಅವರು ಇದಕ್ಕೆ ಅರ್ಜಿನ ಸಲ್ಲಿಸಿ ಜಾಬ್ ಕಾರ್ಡ್ನ ಪಡ್ಕೊಂಡು ಉದ್ಯೋಗನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಸ್ನೇಹಿತರೆ. ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.